ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಿಧನರಾಗಿರುವಂಥ ಸುದ್ದಿ ಕೇಳುವಾಗ ನಮಗೆಲ್ಲರಿಗೂ ಭಾಳ ದುಃಖವನ್ನು ಉಂಟು ಮಾಡಿದ್ರು. ನನ್ನ ದತ್ತು ಸ್ವೀಕಾರ ಸಮಯದಲ್ಲಿ ಅವರು ರಾಜಕೀಯವನ್ನು ಮಾಡಿದರೆ ಮತ್ತು ಈ ರಾಜಕೀಯ ವೃತ್ತಜೀವನ ಶುರು ಮಾಡಿದರೆ ಅವರು ಮನೆಗೂ ಕೂಡ ಭೇಟಿ ಮಾಡಿದ್ವಿ. ಆವಾಗ ಅವರು ನಮಗೆಲ್ಲ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಟ್ಟರು. ಅವರೇ ಇದು ಆರೋಗ್ಯಕಾರರಿದ್ದರೆ ಅವರು ಹೇಳಿದರು, ಬಂದು ಪ್ರಚಾರನೆ ಮಾಡ್ತಾಯಿದ್ರು ಅಂತಲೂ ಕೂಡ ಹೇಳಿದರು. ಸೊ ಆ ನಿಟ್ಟಿನಲ್ಲಿ ಇದು ಭಾಳ ಒಂದು ದುಃಖವನ್ನು ಉಂಟಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಅವರ ಕುಟುಂಬದವರು, ಪರಿವಾರದವರಿಗೆ ಮತ್ತು ಅವರ ಹಲವಾರು ಅಭಿಮಾನಿಗಳಿಗೆ ನಾವು ಎಲ್ಲರಿಗೂ ಕಂಡೋಲೆನ್ಸನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಈ ಕಷ್ಟದಿಂದ ಆಚೆ ಬರೋವಂಥದ್ದು ಪ್ರಾರ್ಥನೆಯನ್ನು ಮಾಡ್ತೀನಿ. ಹೌದು ಹೌದು, ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟರು. ಅದ್ರ ಜೊತೆಗೆ ಅವ್ರು ಹೇಳಿದ್ರು, ಇದು ನಾನು ಆರೋಗ್ಯಕಾರರಿದ್ದರೆ ನಾನೇ ಪ್ರಚಾರಕ್ಕೆ ಬರ್ತಾಯಿದೆ ಅಂತ ಹೇಳಿದ್ರು. ಸೊ ಹಿರಿಯ ನಾಯಕರು ಚಾಮರಾಜನಗರ ಇರ್ಬೋದು, ಮೈಸೂರಲ್ಲೂ ಕೂಡ ಭಾಳಷ್ಟು ದೊಡ್ಡ ಕೊಡುಗೆ ಇದೆ, ಹಲವಾರು ಅಭಿಮಾನಿಗಳಿದ್ದಾರೆ. ಸೊ ಎಲ್ಲರಿಗೂ ನಮ್ಮ ಕಂಡೋಲೆನ್ಸನ್ನು ಹೇಳ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.